ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕೇಳುವುದು ಭಗವಾನ್ ಶ್ರೀ ರಾಮಚಂದ್ರನ ಪರಮ ಭಕ್ತ, ವಾಯುಪುತ್ರ, ಮಹಾವೀರ, ಚಿರಂಜೀವಿ ಶ್ರೀ ಹನುಮಂತನ ಪೂರ್ಣ ಜೀವನ ಚರಿತ್ರೆ. ಅವನ ಭಕ್ತಿ ಎಷ್ಟು ಗಾಢವಾಗಿತ್ತು ಅಂದ್ರೆ ರಾಮನ ಹೆಸರು ಕೇಳಿದ್ರೆ ದೇಹ ತುಂಬಾ ರೋಮಾಂಚನವಾಗುತ್ತಿತ್ತು. ಅವನ ಬಲ ಅಪಾರ, ಬುದ್ಧಿ ಅತ್ಯುತ್ತಮ, ಶಕ್ತಿ ಅಸೀಮ. ಈ ಕಥೆ ಕೇಳಿದ್ರೆ ನಿಮ್ಮ ಮನಸ್ಸಿಗೆ ಧೈರ್ಯ ಬರುತ್ತದೆ, ಭಯ ಹೋಗುತ್ತದೆ, ಭಕ್ತಿ ಹೆಚ್ಚುತ್ತದೆ. ಆದ್ದರಿಂದ ಶಾಂತ ಮನಸ್ಸಿನಿಂದ ಕುಳಿತುಕೊಳ್ಳಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ. ಪ್ರಾರಂಭಿಸೋಣ. ಹನುಮಂತನ ಜನ್ಮ, ಬಾಲ್ಯ ಮತ್ತು ವರಗಳು. ಬಹಳ ಹಿಂದಿನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಅಂಜನಾದೇವಿ ಎಂಬ ಅಪ್ಸರೆಯಿದ್ದಳು. ಶಾಪದಿಂದ ವಾನರ ರೂಪ ಪಡೆದಿದ್ದಳು. ಆಕೆ ತನ್ನ ಶಾಪ ವಿಮೋಚನೆಗಾಗಿ ಶಿವನ ತಪಸ್ಸು ಮಾಡಿದಳು. ಶಿವನ ಕೃಪೆಯಿಂದ ಮತ್ತು ವಾಯುದೇವರ ಆಶೀರ್ವಾದದಿಂದ ಅಂಜನೆಯ ಗರ್ಭದಲ್ಲಿ ಪುತ್ರ ಜನಿಸಿದನು. ಆ ದಿನ ಚೈತ್ರ ಮಾಸದ ಶುಕ್ಲಪಕ್ಷದ ಪೂರ್ಣಿಮೆಯಂದು ಹನುಮ ಜಯಂತಿ. ಬಾಲ ಹನುಮಂತ ಅತ್ಯಂತ ಚಂಚಲ, ಆಟದ ಹುಡುಗ. ಒಂದು ದಿನ ಬೆಳಿಗ್ಗೆ ಆಕಾಶದಲ್ಲಿ ಕೆಂಪು ದೊಡ್ಡ ಹಣ್ಣು ಅಂದರೆ ಸೂರ್ಯ ನೋಡಿ, ಅಮ್ಮ, ಆ ಹಣ್ಣು ತಿನ್ನಬೇಕು ಎಂದು ಜಿಗಿದನು. ಆಕಾಶದಲ್ಲಿ ಹಾರಿ ಸೂರ್ಯನ ಬಳಿ ಹೋದನು. ಸೂರ್ಯ ಭಯಪಟ್ಟು ಇಂದ್ರನಿಗೆ ಹೇಳಿದನು. ಇಂದ್ರನು ವಜ್ರಾಯುಧದಿಂದ ಹೊಡೆದನು. ಹನುಮಂತನ ಗಲ್ಲು ಅಂದರೆ ಹನು ಒಡೆದು ಬಿದ್ದನು. ಆಗಿಂದಲೇ ಹೆಸರು ಹನುಮಂತ. ವಾಯುದೇವ ಕೋಪಗೊಂಡರು. ನನ್ನ ಮಗನನ್ನು ಹೊಡೆದಿದ್ದೀರಾ, ಈಗಿಂದ ಜಗತ್ತಿಗೆ ಉಸಿರೇ ಇಲ್ಲ ಎಂದು ಎಲ್ಲಾ ಜೀವಿಗಳ ಉಸಿರು ನಿಲ್ಲಿಸಿದರು. ದೇವತೆಗಳು ಭಯಪಟ್ಟು ಬ್ರಹ್ಮ, ಶಿವ, ಇಂದ್ರ ಮುಂತಾದವರು ಬಂದು ವರಗಳನ್ನು ಕೊಟ್ಟರು. ಬ್ರಹ್ಮದೇವ, ಯಾವುದೇ ಅಸ್ತ್ರಕ್ಕೆ ಸಾಯದಂತೆ ಚಿರಂಜೀವಿ. ಶಿವ, ಅಜೇಯನಾಗಿರಲಿ, ಶತ್ರುಗಳನ್ನು ಸುಲಭವಾಗಿ ಗೆಲ್ಲಲಿ. ಸೂರ್ಯ, ಶಾಸ್ತ್ರ, ವಿದ್ಯೆ, ವೇದಗಳನ್ನು ಸಂಪೂರ್ಣವಾಗಿ ಕಲಿಯಲಿ. ಇಂದ್ರ, ವಜ್ರದಂತಹ ದೇಹ, ಬಲ. ಯಮ, ಭಯವಿಲ್ಲದೆ ಇರಲಿ. ವರುಣ, ಜಲದಲ್ಲಿ ಯಾವುದೇ ಭಯವಿಲ್ಲದಂತೆ. ಕುಬೇರ, ನವನಿಧಿ. ಇನ್ನೂ ಅನೇಕ ದೇವತೆಗಳು ಅಷ್ಟಸಿದ್ಧಿ, ಅಣಿಮಾದಿಸಿದ್ಧಿಗಳನ್ನು ಕೊಟ್ಟರು. ಆದರೆ ಈ ವರಗಳಿಂದ ಹನುಮಂತ ತನ್ನ ಶಕ್ತಿಯನ್ನು ಮರೆತುಬಿಟ್ಟನು. ಸಾಧಾರಣ ವಾನರನಂತೆ ಆಡುತ್ತಿದ್ದ. ಋಷಿಗಳನ್ನು ಕೀಟಲೆ ಮಾಡುತ್ತಿದ್ದ. ಒಂದು ದಿನ ಋಷಿಗಳು ಶಾಪ ಕೊಟ್ಟರು. ನಿನಗೆ ಬೇಕಾದಾಗ ಮಾತ್ರ ನಿನ್ನ ಶಕ್ತಿ ನೆನಪಾಗುತ್ತದೆ. ರಾಮಸುಗ್ರೀವ ಸಭೆಯಲ್ಲಿ ಹನುಮಂತನ ಪ್ರವೇಶ. ಕಿಷ್ಕಿಂಧೆಯಲ್ಲಿ ವಾಲಿ ಸುಗ್ರೀವರ ಜಗಳ. ವಾಲಿ ಸುಗ್ರೀವನನ್ನು ಹೊರಹಾಕಿದನು. ಸುಗ್ರೀವ ದುಃಖದಲ್ಲಿದ್ದ. ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬಂದರು. ಸುಗ್ರೀವನ ಸ್ನೇಹಿತನಾದ ಹನುಮಂತ ಮೊದಲು ರಾಮನನ್ನು ನೋಡಿದನು. ಅವನ ಹೃದಯದಲ್ಲಿ ಭಕ್ತಿ ಉಕ್ಕಿ ಹರಿಯಿತು. ಕಣ್ಣೀರು ಬಂದವು. ಇವರೇ ನನ್ನ ಪ್ರಭು ಎಂದು ಅರಿತನು. ತನ್ನ ರೂಪವನ್ನು ಬದಲಾಯಿಸಿ ಬ್ರಾಹ್ಮಣನಾಗಿ ಬಂದು ರಾಮಲಕ್ಷ್ಮಣರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸುಗ್ರೀವನ ಬಳಿ ಕರೆದೊಯ್ದನು. ಸುಗ್ರೀವ ರಾಮಸ್ನೇಹವಾಯಿತು. ವಾಲಿಯೊಂದಿಗೆ ಯುದ್ಧದಲ್ಲಿ ರಾಮ ವಾಲಿಯನ್ನು ಸಂಹರಿಸಿದನು. ಸುಗ್ರೀವ ರಾಜನಾದನು. ಹನುಮಂತ ರಾಮನ ಸೇವಕನಾದನು. ನನ್ನ ಜೀವನ ಇನ್ನು ನಿಮ್ಮದು ಪ್ರಭು ಎಂದು ಶಪಥ ಮಾಡಿದನು. ಸಮುದ್ರ ದಾಟುವಿಕೆ, ಲಂಕೆ ಪ್ರವೇಶ, ಸೀತಾ ದರ್ಶನ. ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದನು. ವಾನರ ಸೈನ್ಯ ಸಮುದ್ರ ದಾಟಲು ಭಯಪಟ್ಟಿತು. 100 ಯೋಜನ ಅಗಲ ಸಮುದ್ರ. ಜಾಂಬವಂತ ಹನುಮಂತನ ಬಳಿ ಬಂದು ಹೇಳಿದನು, ಹನುಮ, ನೀನು ಯಾರು? ನಿನ್ನಲ್ಲಿರುವ ಶಕ್ತಿಯನ್ನು ಮರೆತಿದ್ದೀಯಾ? ನೀನು ಸೂರ್ಯನನ್ನು ತಿನ್ನಲು ಹೋದವನು. ಏಳು, ಲಂಕಿಗೆ ಹೋಗು. ಆಗ ಹನುಮಂತನಿಗೆ ಎಲ್ಲಾ ವರಗಳು ನೆನಪಾದವು. ಅವನು ತನ್ನ ರೂಪವನ್ನು ವಿಸ್ತರಿಸಿದನು. ಪರ್ವತದಷ್ಟು ದೊಡ್ಡವನಾದನು. ಒಂದೇ ಜಿಗಿತದಲ್ಲಿ ಸಮುದ್ರ ದಾಟಿದನು. ಮಾರ್ಗದಲ್ಲಿ ಸುರಸಾ ರಾಕ್ಷಸಿ ಬಾಯಿ ತೆರೆದಳು. ನನ್ನ ಬಾಯಿಯೊಳಗೆ ಹೋಗದೇ ಹೋಗಬೇಡ. ಹನುಮಂತ ಚಿಕ್ಕವನಾಗಿ ಬಾಯಿಯೊಳಗೆ ಹೋಗಿ ಮತ್ತೆ ದೊಡ್ಡವನಾಗಿ ಹೊರಬಂದನು. ಸುರಸ ಸೋತಳು. ಸಿಂಹಿಕ ನೆರಳು ಹಿಡಿದಳು. ಹನುಮಂತ ಅವಳ ತಲೆ ಕತ್ತರಿಸಿ ಸಂಹರಿಸಿದನು. ಲಂಕೆಗೆ ಬಂದು ರಾತ್ರಿಯಲ್ಲಿ ಅಶೋಕವನಕ್ಕೆ ಹೋದನು. ಅಲ್ಲಿ ದುಃಖದಿಂದ ಕುಳಿತಿದ್ದ ಸೀತಾಮಾತೆಯನ್ನು ಕಂಡನು. ಸಣ್ಣ ರೂಪದಲ್ಲಿ ಹತ್ತಿರ ಹೋಗಿ, ಮಾತೆ, ನಾನು ರಾಮನ ದೂತ ಹನುಮಂತ. ಇದೋ ರಾಮನ ಮುದ್ರಿಕೆ ಎಂದು ಕೊಟ್ಟನು. ಸೀತೆ ಕಣ್ಣೀರಿಟ್ಟಳು. ನನ್ನ ಪ್ರಭುವಿಗೆ ಹೇಳು, ನಾನಿಲ್ಲಿದ್ದೇನೆ, ಅವರು ಬರಲಿ
ಎಂದು ಚೂಡಾಮಣಿ ಕೊಟ್ಟಳು. ಲಂಕಾದಹನ ಮತ್ತು ಯುದ್ಧದಲ್ಲಿ ಅಪಾರ ಸೇವೆ. ರಾವಣನ ಸೈನ್ಯ ಹನುಮಂತನನ್ನು ಹಿಡಿದು ಬಾಲಕ್ಕೆ ಬೆಂಕಿ ಹಚ್ಚಿತು. ಹನುಮಂತ ನಗುತ್ತಾ, ಇದೇನು, ನನ್ನ ಬಾಲಕ್ಕೆ ಬೆಂಕಿ? ಇದನ್ನು ನಾನೇ ಲಂಕೆಗೆ ಹಚ್ಚುತ್ತೇನೆ. ಅವನು ದೊಡ್ಡ ರೂಪ ತಾಳಿ ಬೆಂಕಿಯ ಬಾಲದಿಂದ ಲಂಕೆಯ ಮನೆಗಳು, ಅರಮನೆಗಳು ದಹಿಸಿದನು. ಆದರೆ ಸೀತಾಮಾತೆಯ ಉದ್ಯಾನಕ್ಕೆ ಬೆಂಕಿ ಹತ್ತದಂತೆ ರಕ್ಷಿಸಿದನು. ಮರಳಿ ಬಂದು ರಾಮನಿಗೆ ಸೀತೆಯ ಸುದ್ದಿ ತಿಳಿಸಿದನು. ರಾಮನು ಸಂತೋಷಪಟ್ಟನು. ಯುದ್ಧದಲ್ಲಿ ಇಂದ್ರಜಿತ ಲಕ್ಷ್ಮಣನಿಗೆ ಶಕ್ತಿಬಾಣ ಹೊಡೆದನು. ಲಕ್ಷ್ಮಣ ಸತ್ತಂತೆ ಆದನು. ವೈದ್ಯರು ಹೇಳಿದರು, ಸಂಜೀವಿನಿ ಗಿಡ ಬೇಕು, ಅದು ಹಿಮಾಲಯದಲ್ಲಿದೆ. ಹನುಮಂತ ರಾತ್ರಿಯೇ ಹಾರಿಹೋದನು. ಗಿಡ ಗುರುತಿಸಲು ಸಮಯವಿಲ್ಲದೆ ಪೂರ್ತಿ ಬೆಟ್ಟವನ್ನೇ ಎತ್ತಿಕೊಂಡು ಬಂದನು. ಲಕ್ಷ್ಮಣ ಗುಣವಾದನು. ರಾಮನು ಹನುಮಂತನನ್ನು ಎಷ್ಟು ಆಲಿಂಗನ ಮಾಡಿದನು. ಯುದ್ಧದ ನಂತರ ರಾವಣ ಸತ್ತನು. ಸೀತೆ ಮುಕ್ತಳಾದಳು. ಅಯೋಧ್ಯೆಗೆ ಮರಳಿದರು. ರಾಮಪಟ್ಟಾಭಿಷೇಕವಾಯಿತು. ರಾಮ ಹೇಳಿದನು, ಹನುಮ, ನೀನು ನನ್ನ ಹೃದಯದಲ್ಲಿ ಎಂದೆಂದಿಗೂ ಇರು. ನಿನ್ನ ಭಕ್ತಿ ಅಮರ. ಹನುಮಂತ ಚಿರಂಜೀವಿಯಾದನು. ಇಂದಿಗೂ ಭಕ್ತರು ಹನುಮಾನ್ ಚಾಲೀಸಾ ಪಠಿಸಿದರೆ ಭಯ, ರೋಗ, ಶತ್ರುಗಳಿಂದ ರಕ್ಷಣೆ ನೀಡುತ್ತಾನೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಬರೆಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಬಜರಂಗಬಲಿ. ಧನ್ಯವಾದಗಳು.